ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್. ಸೊ ಇವತ್ತಿನ ಟಾಪಿಕ್ಕು ಉತ್ತದ ಮುಖದ್ವಾರದ ಅಂಗಡಿಗಳು, ಅಂದರೆ ನಾರ್ತ್ ಫೇಸಿಂಗ್ ಕಮರ್ಷಿಯಲ್ಸ್ ಅಥವಾ ಶಾಪ್ಸ್. ಯಾಕೆ ಇವತ್ತು ಈ ಥರ ಒಂದು ಟಾಪಿಕ್ ಆಯ್ಕೆ ಮಾಡಿದ್ದೀನಿ ಅಂದರೆ, ಸುಮಾರು ಕಡೆ ಏನಾಗುತ್ತೆ, ಹೊಸ ಫ್ರಾಂಚೈಸಿ ಅಥವಾ ಬಟ್ಟೆ ಅಂಗಡಿ ಯಾವುದೇ ಆಗಲಿ ಅಂಗಡಿ ಓಪನ್ ಮಾಡಲಿಕ್ಕೆ ಕಷ್ಟಪಟ್ಟು ದುಡ್ಡನ್ನು ಹೆಚ್ಚು ವೆಚ್ಚ ಮಾಡಿ ಅಂಗಡಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಬಟ್ಟು ಒಂದು ಮೂರಿಂದ 5 ತಿಂಗಳು 6 ತಿಂಗಳಾದಷ್ಟು ಬೇಗ ಕ್ಲೋಸ್ ಮಾಡಿಬಿಡ್ತಾರೆ, ಅಂದರೆ ಖಾಲಿ ಮಾಡೋಕ್ಕೆ ಹೋಗ್ತಾರೆ. ಏನಕ್ಕೆ ಅಂತಂದರೆ, ತನ್ನದೇ ಆದಂಥ ಶೈಲಿಯಲ್ಲಿ ಮಾಡಲಿಕ್ಕೆ ಹೋಗಿ ಕೆಲವೊಂದು ಸಲ ಅಲ್ಲಿ ಕೆಲಸಕ್ಕೆ ಸ್ಯಾಲರಿ ಕೊಡಲಿಕ್ಕೂ ಸಾಧ್ಯವಾಗದಿರೋ ಕಾರಣ ಶಾಪ್ಸನ್ನು ಅಥವಾ ಅಂಗಡಿಯನ್ನು ಬಹುಬೇಗ ಮುಚ್ಚಿಬಿಡ್ತಾರೆ. ಹಾಗಾಗಿ ಇದರ ಒಂದು ಟಾಪಿಕಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಖ್ಯವಾಗಿ ಏನಂತಂದರೆ, ಒಬ್ಬ ಯಜಮಾನ ಅಥವಾ ಓನರು ಯಾವ ರೀತಿ ಉತ್ತಮ ಮುಖದ್ವಾರದ ಅಂಗಡಿಗೆ ಕುಳಿತುಕೊಂಡು ವ್ಯಾಪಾರ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ನೋಡಿ, ಮುಖ್ಯವಾಗಿ ಇದು ನಿಮ್ಮ ಒಂದು ಶಾಪ್ ಅಂತ ಇಟ್ಕೊಳ್ಳಿ. ಇದು ರಸ್ತೆ. ಈ ರಸ್ತೆ ಇರುವುದು ನಾರ್ತ್ ಅಂದರೆ ಉತ್ತರ, ಇದು ಸೌತ್ ದಕ್ಷಿಣ, ಈಸ್ಟ್ ಪೂರ್ವ, ಪಶ್ಚಿಮ ಅಂದರೆ ವೆಸ್ಟ್. ಈ ರೀತಿ ಇದ್ದಲ್ಲಿ ಯಾವ ರೀತಿ ಮಾಡ್ಕೊಬೇಕಂದ್ರೆ, ನೋಡಿ, ಇಲ್ಲಿ ಈ ಉತ್ತರ ಮುಖದ್ವಾರದ ಅಂಗಡಿಗಳೇ ಮುಖ್ಯವಾಗಿ 2 ಆಪ್ಷನ್ ಇರ್ತದೆ, ಅಂದರೆ 2 ಅವಕಾಶಗಳನ್ನು ಕಲ್ಪಿಸಿಕೊಡ್ಬೋದು. ಯಾವ ರೀತಿ ಅಂತಂದರೆ, ನೋಡಿ, ಇಲ್ಲಿ ನೀವು ಕುಳಿತುಕೊಳ್ಳುವಂಥ ಒಂದು ಟೇಬಲ್ ಚೇರ್ ಇಡುವ ರೀತಿ, ಪ್ಲಸ್ಸು ಕ್ಯಾಶ್ ಬಾಕ್ಸ್ ಅಂದರೆ ಗಲ್ಲ ಪೆಟ್ಟಿಗೆ ಇಡುವಂಥ ರೀತಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಕುಳಿತುಕೊಳ್ಳುವಂಥ ಒಂದು ಚೇರ್ ಆಗಲಿ ಟೇಬಲ್ ಆಗಲಿ ಯಾವುದೇ ಕಾರಣಕ್ಕೂ ನಾರ್ತನ್ನು ಟಚ್ ಮಾಡಬಾರ್ದು ಮತ್ತು ವೆಸ್ಟನ್ನು ಟಚ್ ಮಾಡಬಾರ್ದು. ಅಂದರೆ ಉತ್ತರ ಪಶ್ಚಿಮಕ್ಕೆ ನಿಮ್ಮ ಒಂದು ಟೇಬಲ್ ಚೇರ್ ಆಗಲಿ ಯಾವುದೇ ಕಾರಣಕ್ಕೂ ಗೋಡೆಗೆ ಟಚ್ ಆಗಬಾರ್ದು. ಮತ್ತು ನೀವು ಕುಳಿತುಕೊಳ್ಳುವಂಥ ರೀತಿ ಬಂದು ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ವ್ಯಾಪಾರ ಮಾಡಬೇಕು. ನೀವು ವ್ಯಾಪಾರ ಮಾಡಬೇಕಾದ್ರೆ ನೀವು ಕುಳಿತುಕೊಂಡಂಥ ಜಾಗದಲ್ಲಿ ಅಂದರೆ ಬಲಭಾಗಕ್ಕೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಇರಬೇಕು. ಸೊ ನಿಮ್ಮ ಒಂದು ಕ್ಯಾಶ್ ಬಾಕ್ಸು ಅದರ ಒಂದು ಓಪನ್ ಅಂದರೆ ಮುಖ ಬಂದು ಉತ್ತರಕ್ಕೆ ಮುಖ ಮಾಡಿರಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲಿ ಇದು ಈಶಾನ್ಯ, ಇದು ಆಗ್ನೇಯ, ಇದು ನೈಋತ್ಯ ಹಾಗೂ ಇದು ವಾಯುವ್ಯ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೋಡಿ, ಕೆಲವೊಂದು ಕಡೆ ಏನಾಗುತ್ತೆ, ಚಿಕ್ಕಪೇಟೆ ಆ ಕಡೆ ಎಲ್ಲ ಹೋದರೆ ಈ ಒಂದು ನಾರ್ತ್ ವೆಸ್ಟಲ್ಲಿ ದಿನ್ನೆಗಳು ಮಾಡಿರ್ತಾರೆ. ಅಂದರೆ ಅದು ಕುಷನ್ ಅಂದರೆ ಸ್ಪಾಂಜ್ ಕುಷನ್ ಥರ ಇದ್ದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಇಟ್ಟಿಗೆಯಿಂದ ಅಥವಾ ಕಾಂಕ್ರೀಟಿಂದ ಹಾಕಿ ಹೈಟ್ ಮಾಡಬಾರ್ದು. ಏನಕ್ಕೆ ಅಂತ ನೋಡಿ, ಈಶಾನ್ಯಗಿಂತ ವಾಯುವ್ಯ ಒಳ್ಳೆಯದೇ, ಬಟ್ ವಾಯುವ್ಯಗಿಂತ ಆಗ್ನೇಯ ಹೈಟ್ ಬರಬೇಕು, ಆಗ್ನೇಯಗಿಂತ ನೈಋತ್ಯ ಹೈಟ್ ಬರಬೇಕು. ಹಾಗಾಗಿ ಫ್ಲೋರ್ ಲೆವೆಲು ಚೇಂಜ್ ಆಗುತ್ತೆ. ಹಾಗಾಗಿ ನೀವು 0 ಲೆವೆಲಲ್ಲಿ ಇಟ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಜೊತೆಗೆ ನಿಮ್ಮ ಒಂದು ಯಾವುದು ಟೇಬಲ್ ಮತ್ತು ಕುರ್ಚಿಯನ್ನು ಇಟ್ಟು 0 ಲೆವೆಲಲ್ಲೇ ವ್ಯಾಪಾರ ಮಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದರ ಜೊತೆಗೆ ನಿಮ್ಮ ಒಂದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಕೂತು ವ್ಯಾಪಾರ ಮಾಡಿ. ಯಾವುದೇ ಕಾರಣಕ್ಕೂ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ವ್ಯಾಪಾರ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ಯಾವ ರೀತಿಯಪ್ಪ ಅಂತಂದರೆ, ನೋಡಿ, ಇಲ್ಲಿ ಇದು ರಸ್ತೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಆಸ್ ಯೂಶುವಲ್ ಆಗಿ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ ಹಾಗೂ ಇದು ಪಶ್ಚಿಮ. ನೋಡಿ, ಇಲ್ಲಿ ಬಂದು ಟೇಬಲ್ ಒಂದು ಈ ರೀತಿಯಲ್ಲಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಒಂದು ಚೇರು ಕುಳಿತುಕೊಳ್ಳುವ ಚೇರು ಮತ್ತು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್
ಈ ರೀತಿ ಮಾಡ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಇಲ್ಲೂ ಅಷ್ಟೇ, ನೀವು ಕುಳಿತುಕೊಳ್ಬೇಕಾದ್ರೆ ನಿಮ್ಮ ಎಡಭಾಗಕ್ಕೆ ಕ್ಯಾಶ್ ಬಾಕ್ಸ್ ನೀಡಿ. ಆ ಕ್ಯಾಶ್ ಬಾಕ್ಸ್ ಮುಖ ಬಂದು ಈಸ್ಟ್ ಅಂದರೆ ಪೂರ್ವಕ್ಕೆ ಅಭಿಮುಖವಾಗಿರೋ ಥರ ನೋಡ್ಕೊಳ್ಳಿ. ಅದರ ಜೊತೆಗೆ ಮತ್ತೊಂದು ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ನೋಡಿ. ಇದು ರಸ್ತೆ, ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಎಂದಿನಂತೆ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ ಹಾಗೂ ಇದು ಪಶ್ಚಿಮ. ನೋಡಿಲಿ ಮತ್ತೊಂದು ಕ್ಯಾಶ್ ಬಾಕ್ಸು ಮತ್ತು ನಿಮ್ಮ ಒಂದು ಸ್ಥಳದ ಅವಕಾಶ ಯಾವ ರೀತಿ ಕಲ್ಪಿಸಿಕೊಡ್ಬೇಕಂತಂದರೆ ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ನಿಮ್ಮ ಒಂದು ಟೇಬಲ್ ಮತ್ತು ಚೇರು, ಅದ್ರ ಜೊತೆಗೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್. ಸೊ ಈ ರೀತಿಯಾದಂಥಲ್ಲಿ ನಿಮಗೇನಾಗುತ್ತೆ ಅಂತಂದರೆ ನೋಡಿ, ಇದು ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಒಂದು ಕ್ಯಾಶ್ ಬಾಕ್ಸು ನಾರ್ತ್ ಸೈಡ್ ಅಂದರೆ ಉತ್ತರಕ್ಕೆ ಅಭಿಮುಖವಾಗಿ ಇಡತಕ್ಕದ್ದು. ಈ ಒಂದು ಸ್ಕೆಚ್ಚಲ್ಲಿ ಏನಾಗುತ್ತೆ ಅಂದರೆ ಇದು ಉತ್ತರಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ವ್ಯಾಪಾರ ಮಾಡಬೇಕು. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಒಂದು ಎಡಭಾಗಕ್ಕೆ ಕ್ಯಾಶ್ ಬಾಕ್ಸ್ ಬರುತ್ತೆ. ಹಾಗಾಗಿ ಈ ರೀತಿ ಇಟ್ಟು ವ್ಯಾಪಾರ ಮಾಡಿ, ಆದಷ್ಟು ನಿಮಗೆ ಯಾವುದೇ ತೊಂದರೆ ಇಲ್ಲ. ಆದಷ್ಟು ನಿಮ್ಮ ಒಂದು ಅಂಗಡಿಯ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ತಿಳಿದುಕೊಂಡು ವ್ಯಾಪಾರ ಮಾಡಿ. ಹಾಗೂ ಯಾವುದೇ ಕಾರಣಕ್ಕೂ ನೀವು ನೀಚ ಸ್ಥಾನದಲ್ಲಿ ನಿಮ್ಮ ಒಂದು ಅಕೊಮಡೇಷನ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ನೀವು ಆದಷ್ಟು ನಿಮ್ಮ ಒಂದು ಯಾವುದು ದೇವರ ಫೋಟೋಗಳು ಇಡಬೇಕಂದ್ರೆ ನೀವು ಈಸ್ಟು ಅಥವಾ ವೆಸ್ಟಲ್ಲಿ, ಅಂದರೆ ಈಸ್ಟ್ ಅಂದರೆ ನೋಡಿ ಇಲ್ಲಿಂದ ಇಲ್ಲಿ ಮಾಡ್ಕೊಳ್ಳಿ. ಯಾವುದೇ ಫೋಟೋ ಗಿಟ್ ಇಡಬೇಕಂದ್ರೆ ಇಲ್ಲಿ ಇಟ್ಕೊಳ್ಳಿ ಅಥವಾ ಇಲ್ಲಿ ಇಟ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಹಾಗೂ ನಿಮ್ಮ ಒಂದು ನೋಟ ಯಾವತ್ತೂ ಅಷ್ಟಕ್ಕೇ ನೀವು ಬರುವಂಥ ಗ್ರಾಹಕರು ಉಚ್ಚ ಸ್ಥಾನದಲ್ಲಿ ಬರಲಿಕ್ಕೆ ಇಷ್ಟಪಡಿ. ಬಟ್ಟು ನಿಮ್ಮ ಒಂದು ಅಂಗಡಿಯ ಉಚ್ಚ ಸ್ಥಾನ ಯಾವುದು ಅಂತ ಹೇಳ್ತೀನಿ ನೋಡಿ. ನೋಡಿ, ನೀವು ಜನ ಬರುವಂಥ ಗ್ರಾಹಕರು ಬರುವಂಥ ಮೆಟ್ಟಿಲಿದು ಈ ಡೈರೆಕ್ಷನಲ್ಲಿ ಬಂತಂದರೆ ನಿಮಗೆ ನೋಡಿ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಇಲ್ಲೇನಾಗುತ್ತೆ ನಿಮಗೆ ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಮೆಟ್ಟಿಲು ಬರುವ ಸಾಧ್ಯತೆಗಳು ಹೆಚ್ಚಾಗಿ ನೋಡ್ಕೊಳ್ಳಿ. ಅಥವಾ ನಿಮಗೆ ಮೆಟ್ಟಿಲು ಫುಲ್ಲು ಅಂದರೆ ಈಶಾನ್ಯದಿಂದ ವಾಯುವ್ಯದ ಕಡೆಗಂಟ ಬಂತಂದು ಚಿಂತೆ ಇಲ್ಲ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಈ ರೀತಿ ಬೇಕಂತಂದು ಮಾಡ್ಕೊಬೋದು. ನಿಮ್ಮ ಒಂದು ಕಾಲ್ನಡಿಗೆ ಅಂದರೆ ಗ್ರಾಹಕರು ಬರುವಂಥ ರೀತಿ ಬಂದು ನೋಡಿ ಈ ರೀತಿ ಎಂಟರ್ ಆಗಬೇಕು. ಅವಾಗೇನಾಗುತ್ತೆ, ನೀವು ಒಂದು ವಾಯುವ್ಯದಲ್ಲಾದರೂ ಸರಿಯೇ ಅಥವಾ ನೈಋತ್ಯದಲ್ಲಾದರೂ ಸರಿಯೇ ನೀವು ಯಜಮಾನ ಕುಳಿತುಕೊಳ್ಳುವಂಥ ಜಾಗ ಮತ್ತು ಕ್ಯಾಶ್ ಬಾಕ್ಸನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಟ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಇದು ನಿಮ್ಮ ಒಂದು ಶಾಪಲ್ಲಿ ಎಂಟರ್ ಆಗಬೇಕಂದ್ರೆ ನೋಡಿ ಇಲ್ಲಿಂದ ಎಂಟರ್ ಆಗ್ತಾರೆ. ಯಾವುದು ನಾರ್ತ್ ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಅಂಗಡಿ ನಿಮ್ಮ ಒಂದು ರೋಲಿಂಗ್ ಶಟರ್ ಇದೆಯಲ್ವಾ, ಬಾಗಿಲು ಅಂದರೆ ನೋಡಿ ಇದು ಸ್ಟೆಪ್ಸು. ಬರುವಂಥ ಗ್ರಾಹಕರು ಅಂದರೆ ಕಸ್ಟಮರ್ಸು ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆಗಬೇಕು. ಅದು ಒಳ್ಳೆಯ ಶುಭ ಫಲವನ್ನು ನೀಡುತ್ತೆ. ಇನ್ನೊಂದು ಏನಂದರೆ ನಿಮ್ಮ ಒಂದು ಶಾಪ್ಗೆ ಯಾವುದು ರೋಲಿಂಗ್ ಶಟರ್ ಅಂದರೆ ಬಾಗಿಲು ನೀವು ಉಚ್ಚ ಸ್ಥಾನದಲ್ಲಿ ಇಡಿ, ಇದು ಒಳ್ಳೆಯದು. ಜೊತೆಗೆ ಇನ್ ಕೇಸ್ ಇಲ್ಲೂ ಒಂದು ರೋಲಿಂಗ್ ಶಟ್ ಇದ್ದರೆ ಅಥವಾ ಬಾಗಿಲಿದ್ದರೆ ನೀವು ಕ್ಲೋಸ್ ಮಾಡುವಂಥ ರೀತಿ ಬಂದು ಬೆಳಿಗ್ಗೆ ನೀವು ಬಂದು ಅಂಗಡಿ ಓಪನ್ ಮಾಡಬೇಕಾದ್ರೆ
ಫಸ್ಟು ಬಂದು ಈ ರೋಲಿಂಗ್ ಶಟರನ್ನು ಓಪನ್ ಮಾಡಿ. ಅದಾದ ನಂತರ ಈ ರೋಲಿಂಗ್ ಶಟರನ್ನು ಓಪನ್ ಮಾಡಬೇಕು. ಕ್ಲೋಸ್ ಮಾಡಬೇಕಾದ್ರೆ ನೈಟ್ ಮತ್ತು ಇದನ್ನು ಫಸ್ಟು ಕ್ಲೋಸ್ ಮಾಡಿ ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಬೇಕು. ಗೊತ್ತಾಯ್ತಲ್ವಾ? ಬೆಳಿಗ್ಗೆ ಬಂದ ತಕ್ಷಣ ವ್ಯಾಪಾರ ಮಾಡಲಿಕ್ಕೆ ಫಸ್ಟು ನಾರ್ತ್ ಈಸ್ಟಲ್ಲಿರುವ ಒಂದು ಡೋರ್ ಅಂದರೆ ರೋಲಿಂಗ್ ಶಟರನ್ನು ಫಸ್ಟು ಓಪನ್ ಮಾಡಬೇಕು. ಅದಾದ ಮೇಲೆ ನಿಮ್ಮ ಒಂದು ನಾರ್ತ್ ವೆಸ್ಟಲ್ಲಿರುವ ರೋಲಿಂಗ್ ಶಟರನ್ನು ಓಪನ್ ಮಾಡಬೇಕು. ಕ್ಲೋಸ್ ಮಾಡಬೇಕಂದ್ರೆ ನಾರ್ತ್ ವೆಸ್ಟಲ್ಲಿರೋ ರೋಲಿಂಗ್ ಶಟರನ್ನು ಫಸ್ಟು ಕ್ಲೋಸ್ ಮಾಡಿ, ಅದಾದಮೇಲೆ ನಾರ್ತ್ ಈಸ್ಟಲ್ಲಿರೋ ರೋಲಿಂಗ್ ಶಟರನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ವ್ಯಾಪಾರ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಆದಷ್ಟು ನಿಮಗೆ ಉಚ್ಚ ಸ್ಥಾನದಲ್ಲಿರುವಂತೆ ಪ್ರತಿಯೊಂದು ಅಕೊಮಡೇಷನ್ ನೋಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಒಂದು ಶಾಪ್ಸ್ ಅಥವಾ ವ್ಯಾಪಾರದ ಸ್ಥಳ ಚೆನ್ನಾಗಿ ನಡೀತಾ ಇರ್ತದೆ, ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಚಿಂತೆ ಪಡುವ ಅವಶ್ಯಕತೆಯೂ ಇಲ್ಲ. ಇಷ್ಟಾದಲ್ಲಿ ಲೈಕ್ಸ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.